ಇಲ್ಲ ಇವ್ರನ್ನ ಹಿಡ್ಕೊಂಡು ಮರ್ಡರ್ ಮಾಡ್ಬೇಕು ಸರ್. ಗೆರವ್ ಹಾಕದಲ್ಲಿ ಒಂದ್ 10 ಜನ ನಮ್ಮಂತವ್ರ ಜೊತೆಗೆ ಸೇರ್ಕೊಂಡ್ರೆ ಗೆರವ್ ಹಾಕ್ಬಿಡ್ಬೋದು. ಇವ್ರಿಗೆ ಹೊಟ್ಟೆ ಏನು ಉರಿಯಲ್ಲ ಸರ್. ಆ ಆನೆ ತರ ಇವರು ದಪ್ಪ ಆಗ್ತಾ ಇದಾರಲ್ವಾ. ಅವನು ಒಬ್ಬರ ಹತ್ರ ಶಾಸ್ತ್ರ ಹೇಳ್ತೀನಿ ಅಂದ್ಬಿಟ್ಟು 11,000 ರೂಪಾಯಿ ವಸೂಲಿ ಮಾಡ್ತಾನೆ. ಅವನು ಒಬ್ಬರ ಹತ್ರ ಶಾಸ್ತ್ರ ಹೇಳ್ತೀನಿ ಅಂದ್ಬಿಟ್ಟು 11,000 ರೂಪಾಯಿ ವಸೂಲಿ ಮಾಡ್ತಾನೆ. ಓಕೆ, ಅದ್ ಗೊತ್ತಿದೆಯಾ ನಿಮ್ಗೆ? ಗೊತ್ತಿಲ್ಲ ಮೇಡಮ್. ಹೌದಾ? ನಾನು ಇವಾಗ ಇಲ್ಲಿ ದೊಡ್ಡಬಳ್ಳಾಪುರ ದೇವನಹಳ್ಳಿ ರೋಡ್ ಅಲ್ಲಿ ಮಾಡ್ದ ಮೇಲೆ ನಾನು ಹೋಗಿಲ್ಲ. ಕನಕಪುರದಲ್ಲಿ ಒಂದಷ್ಟು ಅರಣ್ಯ ಪ್ರದೇಶನ ಇಟ್ಕೊಂಡು ಇವನ್ ಮಾಡ್ಕೊಂಡಿದ್ದಾನೆ. ಅಲ್ಲೂ ಆಶ್ರಮ ಇತ್ತು. ಮತ್ತೆ ಇದು ನಮ್ಮ ಆಯುರ್ವೇದಿಕ್ ಔಷಧಿಗಳು ಅದನ್ನ ತಯಾರು ಮಾಡ್ತೀನಿ ಅಂತ ಅದನ್ನೆಲ್ಲ ಅಲ್ಲಿ ಮಾಡ್ತಾ ಇದ್ದ. ಬಡವ್ರು ಹೋದ್ರೆ 11,000 ರೂಪಾಯಿ ಕಿತ್ಕೊಂಡು ಅವ್ರನ್ನ ತುಂಬಾನೇ ಕಾಯಿಸ್ತಾರೆ. ಸ್ವಲ್ಪ ಚೆನ್ನಾಗಿ ಶೋ ಆಗಿ ಡ್ರೆಸ್ ಮಾಡ್ಕೊಂಡು ಒಡವೆ ಗಿಡವೆ ಹಾಕೋದ್ರೆ ಅಡಿಗೆ ಮಾಡಿ ಕೂಡ ಬಡಿಸ್ತಾಳ ಅವನ ಹೆಂಡತಿ. ಈಗೇನೋ ಇಲ್ಲಿ ದೇವಸ್ಥಾನದಲ್ಲಿ ಊಟ ಕೂಡ ಹಾಕ್ತಾರೆ ಅಂದ್ಬಿಟ್ಟು ಒಂದ್ಸರಿ ಯೂಟ್ಯೂಬ್ ನಲ್ಲಿ ಬಿಟ್ಟಿದ. ದೊಡ್ಡದಾಗ ದೇವಸ್ಥಾನ ಕಟ್ಟಿದಾನಂತೆ. ಸುಳ್ಳು ಬೊಗಳೆ ಬಾಳೋದು, ಜನಗಳು ನಂಬ್ಸೋದು. ಇವನೊಬ್ಬ ಮಹರ್ಷಿ ಆಶೀರ್ವಾದ ಮಾಡ್ತಾನೆ ಆನೆ ಮೇಲೆ ಕೂತ್ಕೊಂಡು. ಇದನ್ನೆಲ್ಲ ಕಂಡಮ್ ಮಾಡ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು ಹೇಳಿ ಸರ್? ಜನಗಳು ಜಾಗೃತರಾಗ್ಬೇಕು ಮೇಡಮ್. ಹೌದು, ಜಾಗೃತ ಆಗ್ಬೇಕು. ನನ್ನಂತ ಎಲ್ಲರೂ ಕೇಳೋರಿರೋ. ಆಮೇಲೆ ಇನ್ನೂ ಒಂದು ಸರ್, ಅರಣ್ಯ ಪ್ರದೇಶ ಅರಣ್ಯ ಇಲಾಖೆನಲ್ಲಿ ಯಾವನ ಇದ್ದೋ ನೀವು ಸಾಥ್ ಕೊಟ್ಟಿದ್ದಾನೆ ಅಂತ ವಿಷಯ ಬಂತು ಒಂದು. ಮಗಳನ್ನ ಅವಳು ಓದ್ತಾ ಇದ್ಲು, ಇನ್ನು 2ನೇ ಮದ್ವೆ ಆಗಿರ್ಲಿಲ್ಲ ಅವಾಗ. ಅವಾಗ ಇವರು ಕತ್ರಗುಪ್ಪಲ್ಲಿ ಒಂದ್ ಮನೇಲಿ ಇದ್ರು. ಅವಾಗ ಅವಳ ಹೆಸರನ್ನ ಅರಣ್ಯ ಇಲಾಖೆಯಲ್ಲಿ ಲೇಬರ್ ನಂಗೆ ತೋರ್ಸ್ಕೊಂಡು ಸಂಬಳ ಬಿಡಕ್ ಕೊಡ್ತಿದ್ರು. ಅದು ಒಂದು ಕೃಷ್ಣಮೂರ್ತಿ ಅನ್ನೋರು ಹೈಲೈಟ್ ಮಾಡಿದ್ರು ಅವಾಗ್ಲೂ ಯೂಟ್ಯೂಬ್ ನಲ್ಲಿ. ಅದನ್ನ ಗಿರಿನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ನಾನು ಅಲ್ಲೇನೆ ಅವ್ರು ಮಾಡಿದ್ದು. ಅಲ್ಲೂ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು ಅವಾಗ ಇವರು. ಅಲ್ಲೂ ಹೋದೆ. ಬಟ್ ಈ ಸ್ವಾಮೀಜಿ ಏನೇನ್ ಮಾಡಿದ್ನೋ ಅವ್ರು ನನ್ ಕಂಪ್ಲೇಂಟೇ ತಗೊಳ್ಳಿಲ್ಲ ಅವಾಗ. ಯಾಕೆಂದ್ರೆ ಬಡವ್ರಿಗೆ 11,000 ರೂಪಾಯಿ ಅಂದ್ರೆ ಎಷ್ಟು ಮಹತ್ವ ಇದೆ ಅಲ್ವಾ ಸರ್? ಏನೋ ಒಳ್ಳೇದ್ ಮಾಡ್ತಾರೆ ಅನ್ಬಿಟ್ಟು ಹೋದ್ರೆ 11,000 ರೂಪಾಯಿ ಕಿತ್ಕೊಂಡಿದ್ದಲ್ಲ. ಬಲ್ಮುರಿ ಎಡಮುರಿ ಅಂತ ನೋಡಿದಿರ ಒಂದು ಗಿಡಮೂಲಿಕೆ? ಅದನ್ನ ಕೊಟ್ಟು ಕಳಿಸ್ತಾನೆ ನಮ್ಮಂತವ್ರಿಗೆ. ಇಂತ ನನ್ನ ಮಕ್ಕಳೆಲ್ಲ ಸ್ವಾಮಿಗಳ ಭವಿಷ್ಯ ಎಲ್ಲ ಸರ್. ಭವಿಷ್ಯ ಏನು ಹೇಳಲ್ಲ. ನಾನು ಹೋಗಿ ನನ್ಗೆ ಅನುಭವ ಆಗಿದೆ. ಆಮೇಲೆ ತರ ಆಯ್ತು ಸರ್, ಕೊರೋನಾಗ್ ಮುಂಚೆ ನಾನು ಹೋಗಿದ್ದು. ನೀವೆಷ್ಟು ಕೊಟ್ರಿ ದುಡ್ಡು? 11,000 ರೂಪಾಯಿ ಸರ್. ಯಾಕೆಂದ್ರೆ ನನ್ ಮಗನ್ ಮದ್ವೆ ಆಗಿಲ್ಲ, ಅದ್ರ ಬಗ್ಗೆ ಕೇಳೋದಿಕ್ ಹೋಗಿದ್ದೆ. ಏನೇನ್ ಹೇಳಿದ್ರಮ್ಮ? ಏನು ಹೇಳಿಲ್ಲ. ತುಂಬಾ ಲೇಟ್ ಆಗ್ಬಿಟ್ಟಿದೆ. ನಂಗೆ ತುಂಬಾ ಲಾಸ್ಟ್ ಅಲ್ಲಿ ನಾನು ಒಳಗಡೆ ಬಿಟ್ಕೊಂಡಿದ್ದು. ಅದಕ್ಕೆ ಹೇಳಿದ್ರೆ ನಾನು ವೇಷ ಹಾಕೊಂಡು ಹೋದವ್ರಿಗೆ ಒಳ್ಳೊಳ್ಳೆ ಸ್ಯಾರಿ ಉಟ್ಕೊಂಡು ಅವ್ರು ನೋಡೋದಿಕ್ಕೆ ಹೋದ್ರೆ ಅವ್ರಿಗೆ ತಟ್ಟೆ ಹಾಕಿ ಅಡಿಗೆ ಮಾಡಿ ಬರ್ಸ್ತಾರೆ. ನಮ್ಮಂತವ್ರು ಹೋದ್ರೆ ಕುಂಡಿಸ್ತಾರೆ. ನಿಮ್ದು ಇನ್ನು ಬಂದಿಲ್ಲ 11,000 ರೂಪಾಯಿ ಮಾತ್ರ ಕಿತ್ಕೊಂಡ್ಬಿಡ್ತಾರೆ ಹೋದ ತಕ್ಷಣ. ಒಂದಿಷ್ಟಗಳ ಬಿಲ್ ಕೊಡ್ತಾರೆ. ಅವಾಗ ನಾನು ಏನೂ ಮಾಡಕ್ ಆಗ್ಲಿಲ್ಲ, ಏನು ಮಾತಾಡಕ್ ಆಗ್ಲಿಲ್ಲ. ಅದೇ ಕೃಷ್ಣಮೂರ್ತಿ ಕಂಪ್ಲೇಂಟ್ ಮಾಡೋ ಗಿರಿನಗರಕ್ಕೂ ಸ್ಟೇಷನ್ಗೂ ಹೋಗಿದ್ದೆ. ಅಷ್ಟೊತ್ತಿಗೆ ಕೃಷ್ಣಮೂರ್ತಿ ಅವರು ತುಂಬಾ ಹೈಲೈಟ್ ಮಾಡಿದ್ರು ಇವನ್ನ. ಇವಳ ಮಗಳು ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾಳೆ ಅಂತ, ಓಸಿ ಸಂಬಳಕ್ಕೆ ಹೋದ, ಅವಳು ಇನ್ನೂ ಓದ್ತಾ ಇದ್ದಾಳೆ ಅಂತೆಲ್ಲಾ ಹೇಳಿ. ಆಮೇಲೆ ಮಗ ಇವಾಗ ಸ್ವಾಮೀಜಿ ಆಗ್ಬಿಟ್ಟಿದ್ದಾನೆ. ತರ್ಲೆ ನನ್ ಮಗ. ಈ ಮೊನ್ನೆ ಇದೆಲ್ಲ ಹೋದ್ರಲ್ಲ ಯಾವ್ದೋ ಒಂದ್ ಇದಕ್ಕೆ ಕುಂಭಮೇಳಕ್ಕೆ, ಅಲ್ಲಿ ನೋಡಿದ್ರಲ್ಲ ಒಂದು ಪ್ಲಾಸ್ಟಿಕ್ ಶಿವಲಿಂಗನ ಹಿಡ್ಕೊಂಡ್ಬಿಟ್ಟು ಯಾವ ತರ ಬರ್ತಾ ಇದ್ರು ಅಂತ. ಇವನ್ ಡೋಲ್ ಬಾರ್ಸ್ಕೊಂಡ್ ಬರ್ತಾವನ ಅಲ್ಲೇ. ಏನಪ್ಪಾ ನಮ್ಮ ಇವ್ರು ಶಿವನ್ ಕೈಯಲ್ಲಿ ಇದೆಯಲ್ಲ ಡಮರುಗ, ಅದನ್ನ ಪೂರ್ತಿ ಹೆಸರು ಆನಂದ್ ಗುರೂಜಿ ಅನ್ನೋದೊಂದೇ ಗೊತ್ತಿರೋದು ಸರ್ ನನಗೆ. ಬೇರೆ ಏನು ಗೊತ್ತಿಲ್ಲ. ನಾನು ಇದು ಟಿವಿ ಒಳಗೆ, ಇವಾಗ ನಮ್ಮ ಮನೇಲಿ ಟಿವಿ ಕೂಡ ಇಲ್ಲ, ಕನೆಕ್ಷನ್ ಇಲ್ಲ. ಆ ಟಿವಿ ಒಳಗೆ ನಾನು ನೋಡ್ತಾ ಇದ್ದಾಗ ಯಾಕೆಂದ್ರೆ ನಾವ್ ಯಾರ ಹತ್ರನು ಹೇಳ್ಕೊಳಕ್ ಆಗಲ್ಲ ಕಷ್ಟನ. ಇನ್ನು ನಮ್ಗೆ ಯಾರು ಪರಿಚಯ, ನಾನ್ ಮೊದ್ಲಿಂದನೂ ಇದನ್ನ ತುಂಬಾ ದೂರ ಇಟ್ಟವಳು. ಮೂಢನಂಬಿಕೆ ಅಂತೆಲ್ಲ ಅಂತವಳು. ನಾನು ಇವ್ನ ಮಾತಿಗೆ ಮರುಳಾಗಿ ಏನೋ ಕೆಲ್ಸ ಆಗತ್ತೆ ಅನ್ಬಿಟ್ಟು ನಾನು ಏನು ಹೇಳಿಲ್ಲ ಸರ್. ಹೋದೆ, ಕುಂಡ್ರಸ್ಕೊಂಡ, ಏನಮ್ಮ ನಿನ್ ಹೆಸರು ಅಂತ ಹೇಳ್ದೆ. ದುಡ್ಡು ಕಟ್ತೀಯ ಅಂದ, ಹೂ ಕಟ್ದೆ ಅಂದೆ. ಅವೆರಡು ಬೇರ್ ಕೊಟ್ಬಿಟ್ಟು ಮುಂದಿನ ಸಾರಿ ಬಾ ಅಮ್ಮ ಅಂತ ಕಳಿಸ್ತಾ. ಆಮೇಲೆ ಈಚೆ ಬಂದ್ಮೇಲೆ ಯಾಕೆ ಸರ್ ಅಂದ್ರೆ ನಾನು ತುಂಬಾ ಟೈರ್ಡ್ ಆಗ್ಬಿಟ್ಟಿದೀನಿ ಬೆಳಿಗ್ಗೆಯಿಂದ ಅಂದ. ಅಲ್ಲಿಗೆ 11,000 ರೂಪಾಯಿ ಮಣ್ಣ ಹೋಯ್ತಾ? ಅಂದ್ರೆ ಒಂದ್ ಸರ್ತಿ ಹೋದ್ರೆ 11,000. ಒಂದು ಸರಿಗೆ ಒಬ್ಬರಿಗೆ 11,000 ರೂಪಾಯಿ. ಈಗ ಎಷ್ಟ್ ಮಾಡಿದಾನೋ ಗೊತ್ತಿಲ್ಲ. ಅವ್ನ ಯಾವನ 15,000 ರೂಪಾಯಿ ತಗೊಳ್ತಿದ್ನ. ವಾಸ್ತು ತಜ್ಞ ಅಂತ ಹೇಳಿ ಅವ್ನ ಯಾರೋ ಮರ್ಡರೇ ಮಾಡಿದ್ರು. ಆಮೇಲೆ ಅದಾಗಿದ್ದು ಮರ್ಡರ್. ಇಂಥವ್ರೆಲ್ಲ ಹಿಂಗ್ ಕೋಟಿಗಟ್ಲೆ ಬದುಕ್ತಾ ಇದಾರೆ. ಮೋಸ ಹೋಗ್ಬೋದು ಇಂಥವ್ರಿಂದ.
ಅಲ್ಲ ನಾವ್ ಇದನ್ನೆಲ್ಲ ನಾನು ಅದಕ್ಕೆ ಒಂದು ಏನ್ ಮಾಡಿದೆ ಹ್ಮ್. ಪೇಪರ್ ನಲ್ಲೆಲ್ಲ ಬರ್ದ್ಬಿಟ್ಟು ಚೆನ್ನಾಗಿ ಇಲ್ಲಿ ಕೆಲವ್ರದೆಲ್ಲ ಲೀಡರ್ಗಳನ್ನ ಮಾಡ್ಬಿಟ್ಟಿದ್ದೀನಿ ಅದೇ ತರ ಈ ತರ ಮೋಸ ಮಾಡ್ತಾರೆ ಜನಗಳು ಹುಷಾರಾಗಿರಿ ಅಂತ. ಅದಕ್ಕೆ ನನ್ನನ್ನ ಬೆಲ್ಟ್ ಮಾಡ್ತಾರೆ ಅವಳು ಬಜಾರಿ ಅವಳ ಸುದ್ದಿಗೆ ಅವಳ ಹತ್ರ ಯಾರು ಹೋಗ್ಬಿಡ್ರಿ ಹೆಲ್ಪ್ ಕೇಳ್ಬೇಡ್ರಿ ಅಂತ. ಹೌದು ನಾನ್ ಬಜಾರಿನೇ, ಯಾರು ಅನ್ಯಾಯ ಮಾಡ್ತಾರ ಅವ್ರನ್ನ ಕೇಳೋದೇ ನನ್ ಕೆಲ್ಸ. ಯಾಕೆ ನನ್ನ ಅನ್ಯಾಯ ಆಗಿದೆ, ಮಾಡ್ಬೇಡಿ ಇದನ್ನ. ಯಾಕೆ ತೊಂದ್ರೆ ಕೊಡ್ತೀರಾ, ದುಡ್ಡು ಹಾಕಿ ಕಿತ್ಕೊಳ್ತೀರಾ, ಸುಳ್ಳು ಯಾಕೆ ಹೇಳ್ತೀರಾ, ನಿಜ ಹೇಳಿ, ಜನಗಳಿಗೆ ಅನುಕೂಲ ಮಾಡ್ಕೊಡಿ. ನೀವು ದೊಡ್ಡವರಾಗೋದಕ್ಕೆ ಬೇರೆ ಮೇಲೆ ಯಾಕೆ ಕೂವೆ ಕುಡಿಸ್ತೀರಾ? ನಿಜ ತಾನೇ? ಒಳ್ಳೇದ್ ಮಾಡ್ತೀನಿ ಅನ್ನೋನು ದೇವ್ರು ಅಂತ ನೀನ್ ಕಾಣಿಸ್ಕೊಂಡ್ಮೇಲೆ ನೀನ್ ಹೇಳಿದ ಕೆಲ್ಸ ಆಗ್ಬೇಕಲ್ವಾ? ಇವಾಗ ನಾಗರಾವ್ ಬರುತ್ತೆ, ಕಚ್ಚುತ್ತೆ ತಕ್ಷಣ ಸಾಯ್ತಿರ್ತಾನೆ. ಹುಷಾರಾದವ್ರು ಅದರಿಂದ ವಾಪಸ್ ಬರ್ತಾರೆ ತಾನೆ, ಅವ್ ಕಚ್ಚಿದ್ರು ಉಳ್ಕೊಳ್ತಾರ ತಾನೆ. ಎಷ್ಟೋ ಜನ ನನ್ನ ಸಾಯ್ಸೋದಿಕ್ಕೆ ಹಾವುಗಳು ಬಿಟ್ರು, ಕಚ್ಚಲಿಲ್ಲ ನನ್ನ ಅನ್ನೋದು. ಇವರೆಲ್ಲ ದೇವ್ರುಗಳಂತೆ, ಆಶೀರ್ವಾದ ದೇವ್ರು ಆಶೀರ್ವಾದ. ಈ ತರ ಆನಂದ್ ಗುರುಜಿ ಹೇಳೋದೆಲ್ಲ ಸತ್ಯ ಆಗುತ್ತೆ ಅಂತ ಹೇಳ್ತಾರೆ ಕೆಲವರು. ಸತ್ಯ ಆಗತ್ತಾ ಸರ್? ಮತ್ತೆ ಯಾಕೆ ನನ್ ಮಗನ್ಗೆ ಇನ್ನೂ ಇಲ್ಲಿವರೆಗೂ ಮದ್ವೆ ಆಗ್ಲಿಲ್ಲ? ಯಾಕಾಗ್ಲಿಲ್ಲ? ಮತ್ತೆ ನನ್ಗೆ ಯಾಕೆ ಇನ್ನೂ ಒಳ್ಳೇದಾಗ್ಲಿಲ್ಲ? 11,000 ರೂಪಾಯಿ ಕಿತ್ಕೊಂಡೆ, 2 ಬಲ್ಮೂರಿ ಮಾಡ್ಬಿಟ್ಟು ಇನ್ನೊಂದ್ 4 ತಿಂಗಳು ಬಿಟ್ಕೊಂಡ್ ಬಾ ಅಂತ ಹೇಳಿ, ಇನ್ನು 4 ಜನ ಕರ್ಕೊಂಬ ಅಂತ ಹೇಳ್ಬಿಟ್ಟು ಇಲ್ಲಿ ಲಾಸ್ಟ್ ನಾನ್ ಫೋನ್ ಮಾಡಿ ಸಾಕಾಯ್ತು. ಅಲ್ಲಿಂದ ಜಾಗ ಖಾಲಿ ಮಾಡ್ಬಿಡ. ಈಗ ಇಲ್ಲೆಲ್ಲ ದೊಡ್ಡದಾಗ ಕಟ್ಕೊಂಡ್ಬಿಟ್ಟಿದಾನಂತೆ. 2-3 ಸರಿ ಬಂತು ಯೂಟ್ಯೂಬ್ ನಲ್ಲಿ. ಈ ಒದ್ದು ಕೆಡು ಬಿಡ್ಬೇಕು ಅನ್ಸುತ್ತೆ. ಈಗ ಅಷ್ಟೊಂದು ಏನ್ ದೇವಸ್ಥಾನ ಕಟ್ಕೊಂಡ್ಬಿಟ್ಟಿದ್ದಾನೆ. ಇವಂದೇನ್ ಸಂಪಾದನೆ ಮಾಡಿರೋ ದುಡ್ಡು ಅದೆಲ್ಲ ಜನಗಳ ಹತ್ರ ಕೇಳೋ ದುಡ್ಡು. ಈ ಜನಗಳಿಗೂ ಅರ್ಥ ಆಗಲ್ಲ, ಮೂರ್ಲಾಗ್ ಹೋಗ್ತಾರೆ. ದೇವ್ರಿದ್ದಾನೆ ಇಲ್ಲ ಅಂತ ನಾನು ಹೇಳೋದೇ ಇಲ್ಲ. ಹಾವು ಕಚ್ಚಕ್ ಬಿಟ್ಟಿದ್ದು ಕೂಡ, ಹಾವು ಕೂಡ ನನ್ ಕಚ್ಚಲಿಲ್ಲ, ನನಗೆ ತೋರಿಸ್ತಾ ಇದ್ದಾನೆ ಇಲ್ಲಿದ್ದೀನಿ ಅಂತ. ಹಂಗೆ ದೇವ್ರು ನಿಜವಾಗ್ಲೂ ಇದ್ದಾನೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಇವರೆಲ್ಲ ದೇವ್ರ ಸರ್? ಇನ್ನೂ ಒಂದಷ್ಟನ್ನ ಕಂಡಿಡ್ದ್ಬಿಟ್ಟು ಅವ್ರ ಮೇಲೆ ನೀವು ಇದ್ ಮಾಡಿ ಸರ್, ಬಿಡಕ್ ಹೋಗ್ಬೇಡಿ. ಕೊನೆದಾಗ ಏನ್ ಹೇಳ್ತೀರಾ ಈ ಸ್ವಾಮೀಜಿ ಬಗ್ಗೆ? ಇಲ್ಲ, ಇವ್ರನ್ನ ಹಿಡ್ಕೊಂಡು ಮರ್ಡರ್ ಮಾಡ್ಬೇಕು ಸರ್. ಇವ್ನ್ ಮಾಡಿರೋ ಕರ್ಮ 1-2 ಇರಲ್ಲ ಸರ್, ಬೇಕಾದಷ್ಟು ಇರ್ತವೆ. ಆದ್ರೆ ಬೆಳಕಿಗೆ ಬರಲ್ಲ. ದೇವ್ರ ಇಲ್ಲ ಅಂತ ನಾನ್ ಹೇಳಲ್ಲ. ಇವಾಗ ನಾವು ಪೂಜೆ ಮಾಡ್ತೀವಿ, ನಮ್ಮನ್ನ ಬ್ರಾಹ್ಮಣರು ಒಳಗಡೆ ದೇವಸ್ಥಾನಕ್ ಬಿಟ್ಕೊಳಲ್ಲ, ನಾವು ಹೋಗೋದೇ ಇಲ್ಲ. ನಾವೇನ್ ಮಾಡ್ತೀವಿ, ದೇವ್ರು ಒಂದ್ ಮರ ಕೆಳಗಡೆ 3 ಕಲ್ಲು ಇಟ್ಬಿಟ್ಟು ನಮ್ ತಾತ ಮುತ್ತಾಜಿಗಳು ಹೆಂಗ್ ಪೂಜೆ ಮಾಡ್ತೀವಿ ಹಂಗೆ ಮಾಡ್ತೀವಿ. ದೇವ್ರಿಲ್ವಾ? ಇದಾನೆ. ಎದುರಿಗೆ ಬಂದ್ರು ನಮಗೆ ಇಂಥ ದಿನ ಹಿಂಗೆ ಆಗತ್ತೆ ಅಂತ ಕನ್ಸಲ್ಲಿ ತೋರ್ಸ್ಬಿಟ್ಟಿರ್ತಾನೆ. ಇದು ಆನೆ ಮೇಲೆ ಕುತ್ಕೊಂಡು ಆಶೀರ್ವಾದ ಮಾಡ್ತಾನಂದ್ರಲ್ಲ, ಹೆಂಗೆ ಅದು ಮೇಡಮ್? ನೋಡಿಲ್ವ ಸರ್ ನೀವು? ಹೌದಾ ಸರ್, ಯಾವ್ದೋ ಒಂದು ಫಂಕ್ಷನ್ ಆಯ್ತು, ಅದ್ರಲ್ಲಿ ಕುತ್ಕೊಂಡ್ ಬರ್ತಾವ ಆನೆ ಮೇಲೆ. ದೇವ್ರದ್ದು ಒಂದ್ ಶಿಲೆಗಳನ್ನ ಇಟ್ಟಿರ್ತಾರಲ್ಲ, ಹಿಂಗೆ ಹಸ್ತ ಹಿಂಗ್ ಇಟ್ಕೊಂಡ್ ಬರಂಗೆ, ಆ ತರ ಕೂತ್ಕೊಂಡಿರ್ತಾನೆ ಸರ್ ಅವನು. ಹಿಡ್ಕೊಂಡ್ ನಿಜವಾಗ್ಲೂ ಆ ಟೈಮ್ಗಳಲ್ಲಿ ನಮ್ಗೆಲ್ಲ, ಯಾಕಂದ್ರೆ ನಾವು ಕೂಲಿ ಮಾಡೋರು, ನಮ್ಮ ಹತ್ರ ಹಣ ಇಲ್ಲ, ತಕ್ಷಣ ಅಲ್ಲಲ್ಲಿ ಹೋಗಿ ಏನು ಮಾಡಾಗಿಲ್ಲ ಅಂದ್ರೆ ಗೆರವ್ ಹಾಕೋದಾಗ್ಲಿ, ಒಂದ್ 10 ಜನ ನಮ್ಮಂತ ಜೊತೆಗೆ ಸೇರ್ಕೊಂಡ್ರೆ ಗೆರವ್ ಹಾಕ್ಬಿಡ್ಬೋದು. ಇಲ್ಲ ಮೇಡಮ್, ಪಬ್ಲಿಕ್ ಎಚ್ಚೆತ್ಕೋಬೇಕು. ಇಲ್ಲ ಸರ್, ಈ ಹಣವಂತರ್ಗೆ ಏನಾಗತ್ತೆ ಗೊತ್ತಾ, ಹಣ ಅನ್ನೋದು ಅವ್ರಿಗೆ ನೀರ್ ಬಂದಂಗ್ ಬರ್ತಾ ಇರತ್ತೆ. ಅದ್ ಹೆಂಗ್ ಬೇಕಾದ್ರೆ ದುಡಿತಾರೆ, ಏನ್ ಬೇಕಾದ್ರೆ ಮಾಡಿ ದುಡಿತಾರೆ. ಆದ್ರೆ ಬಡವ್ರು ದುಡಿಯಕ್ಕಾಗಲ್ಲ ಸರ್. ಮೊದ್ಲು ಇಲ್ಲಿರೋರ್ಗೆ ಕೆಲ್ಸ ಕಳ್ತಿತ್ತು, ಯಾಕಂದ್ರೆ ಗಾರೆ ಕೆಲ್ಸ ಸಿಗ್ತಾ ಇರಲ್ಲ, ಕರ್ದ್ಬಿಟ್ಟು ಕೆಲ್ಸ ಕೊಡೋರು. ಈಗ ಎಲ್ಲೆಲ್ಲಿಂದನೋ ಬಂದು ಮಂದೆ ಸೇರ್ಕೊಂಡಿರ್ಬೇಕಾದ್ರೆ ನಮ್ ಕೆಲ್ಸ ಸಿಗ್ತಾ ಇತ್ತಾ ಸರ್? ಇಲ್ಲ, ಸ್ಥಳೀಯರಿಗೆ ಕೆಲ್ಸ ಇಲ್ಲ. ಹಿಂಗಿರ್ಬೇಕು. ಆಮೇಲೆ ಜಾತಿದ್ ಬಂದ್ಬಿಟ್ಟಿದೆ. ಇವಾಗ ಒಬ್ಬ ಏನಾರು ಸಾಬ್ರನ್ನು ಕಾಂಟ್ಯಾಕ್ಟ್ ತಗೊಂಡಿದ್ರೆ ಅವನ್ ಕಡೆಯವ್ರನ್ನೇ ಕರ್ಕೊಂಬರ್ತಾನ, ಅದೆಲ್ಲಿ ಹುಡ್ಕೊಂಡಿರ್ತಾನ ಗೊತ್ತಿಲ್ಲ. ಈ ತರ ಎಲ್ಲ ಇದೆ. ಹಿಂಗಿರ್ಬೇಕಾರೆ ನಾವ್ ಹಿಂದೂಗಳು ಎಲ್ಲಿ ಹೋಗ್ಬೇಕು? ನಾನಾ ತರ ಇದೆ, ಬಡವ್ರಿಗೆ ಮಾತ್ರ ಕಷ್ಟ. ಅಲ್ಲ, ಮತ್ತೆ ಈ ಅಪ್ಪನ ಹಿಂದೂ ತಾನೆ, ಮತ್ತೆ ಹಿಂದೂಗಳಿಗೆ ಹೆಂಗ್ ಮೋಸ ಮಾಡ್ತಾರೆ ಸರ್? ಬ್ರಾಹ್ಮಣ ಹಿಂದೆ ಆಗಿರೋದು ಅದಕ್ಕೋಸ್ಕರ ಸರ್, ನಮ್ಮನ್ನ ತುಳಿತಾ ಇದ್ರು, ನಮ್ಮವ್ರು ಅರ್ತ್ಕೊಳ್ಳಿಲ್ಲ, ಕಾಲಿಗೆ ನಾನು ಇದೆಲ್ಲ ನಂಬಿಕೆ ಅಲ್ಲ ಅಂತ ನಮ್ ತಂದೆ ತಾಯಿಗೆ ಬುದ್ಧಿ ಹೇಳ್ತಿದ್ದೋಳು. ನಾನೇ ಇವ್ನ್ ಮಾತಾಡುತ್ತಾ ಇದಕ್ಕೆ ಏನೋ ಒಳ್ಳೇದಾಗ್ಬಿಡುತ್ತೆ, ನಾ ಇಷ್ಟೊಂದು ಕಷ್ಟದಲ್ಲಿದ್ದೀನಿ, ನನ್ಗೆ ಈ ತರ ಇದೆ ಅಂತ ಹೇಳ್ಬಿಟ್ಟು ನಾನೇ ಹೋಗ್ಬಿಟ್ಟಿನಲ್ಲ 11,000 ರೂಪಾಯಿ ಕಳ್ಕೊಳಕ್ಕೆ. ಅವ್ರಿಗೆ ಮಾತ್ರ ಗೌರ್ಮೆಂಟ್ ಅವ್ರು ಏನು ತಗೊಳೋದಿಲ್ಲ ಅಲ್ವಾ ರಿಯಾಕ್ಷನ್. ಅವರೇ ಹೋಗಿ ಕಾಲಿಗೆ ಬೀಳ್ತಾರೆ. ಇವನ ಹತ್ರಕ್ಕೆ ಇವನು ಬಂದಿದ್ದಾನೆ, ಇವಾಗ ನಮ್ ಮುಖ್ಯಮಂತ್ರಿ ಆಗಿದ್ರ ಯಡಿಯೂರಪ್ಪ ಕಾಲಿಗೆ ಬೀಳ್ತಾ ಇರೋದನ್ನು ನಾನು ನೋಡಿದ್ದೀನಿ ಟಿವಿ ಒಳಗೆ. ನಮ್ ಜನಗಳು ಯಾವಾಗ ಎಚ್ಚೆತ್ಕೊಳ್ತಾರೋ, ಇಂಥವ್ರನ್ನೆಲ್ಲ ಯಾವಾಗ ಮಟ್ಟ ಹಾಕ್ತಾರೋ ಗೊತ್ತಿಲ್ಲ. 11,000 ರೂಪಾಯಿ ಅಂದ್ರೆ ಸುಮ್ನೆನಾ ಸರ್? ಆಮೇಲೆ ದೇವಸ್ಥಾನದ ಕಾಣಿಕೆ ಅಂತಾರಲ್ಲ, ನಮ್ ದೇವ್ರ ದುಡ್ಡುಗಳು ಯಾರು ಹೊಡಿತಾವ್ರೆ? ಇಂಥದ್ಕೆಲ್ಲ ನೀವು ಸ್ವಾಮಿಗಳಿಗೆ ಏನ್ ಮಾಡೋದು ಅಂತ ನೀವ್ ಗೊತ್ತಾಗ್ತಾ ಇಲ್ಲ. ಏನಿಲ್ಲ ಸರ್, ಅವ್ರು ಮಾಡ್ತಾ ಇರೋ ಅಕ್ರಮನೆಲ್ಲ ನಾವ್ ಅವ್ರ ಎಲ್ಲೆಲ್ಲಿ ಇರ್ತಾರೋ ಅಲ್ಲಿ ಪಬ್ಲಿಷ್ ಮಾಡ್ಬೇಕು ಸರ್, ಧೈರ್ಯವಾಗಿ ಪಬ್ಲಿಷ್ ಮಾಡ್ಬೇಕು. ಕೃಷ್ಣಮೂರ್ತಿ ಅಂತ ಹೇಳಿದ್ರಲ್ಲ, ಏನ್ ಕೆಲಸ ಮಾಡ್ತಾ ಇದ್ದಾನೆ ಈಗ?
ಅವನು ಸೋಷಿಯಲ್ ವರ್ಕರೋ ಇಲ್ಲ ಅಂದ್ರೆ ಇವನ್ಗೆ ಆಪೋಸಿಟ್ ಅಲ್ಲಿ ಏನೋ ಇವನು ಇದ್ದೂರ್ನಲ್ಲೇ ಇದ್ದವನು ಮಾತ್ರ ಕನಕಪುರದ ಹತ್ರನೇ ಇದ್ದವನು ಅವನು. ಹಾ ಅವ್ನ ರಿಯಲ್ ಅಡ್ರೆಸ್ ನನಗೆ ಕೊಡ್ಲೇ ಇಲ್ಲ, ಯಾರು ಕೊಡ್ಲಿಲ್ಲ, ಸ್ಟೇಷನ್ ಅವ್ರು ಕೊಡ್ಲೇ ಇಲ್ಲ, ಗಿರಿನಗರದವರು. ಹಾ ಹೋಗ್ಲಿ ಸರ್, ನಾನು ಅಲ್ಗೂ ಹೋಗಿದ್ನಲ್ಲ, ಹೋಗ್ಲಿ ಸರ್ ಕೃಷ್ಣಮೂರ್ತಿ ನಂಬರ್ ಯಾರು ಕೊಡಿ, ಅವ್ರು ಸ್ವಲ್ಪ ಪರಿಚಯ ಮಾಡ್ಕೊಳ್ತೀನಿ, ನಂಗೆ ಬೇಕಾಗಿದೆ ಅಂತ ಎಷ್ಟೋ ಕೇಳ್ಬಿಟ್ಟ, ಕೊಡ್ಲಿಲ್ಲ. ಕೃಷ್ಣಮೂರ್ತಿ ಅಲ್ಲೇನೆ ಕಂಪ್ಲೇಂಟ್ ಮಾಡಿದ್ದು ಗಿರಿನಗರ ಪೊಲೀಸ್ ಸ್ಟೇಷನ್ ಅಲ್ಲಿ. ಬೇರೆ ಬೇರೆದ್ ಏನೇನೋ ತಗೊಂಡು ಎಲ್ಲ ಮಾಡಿದ. ನೋಡೋಣ ನಿಮ್ ಕಡೆ ಇನ್ಯಾರಾದ್ರೂ ಮೋಸ ಹೋಗಿದಾರೋ ಸ್ವಲ್ಪ ಇಲ್ಲ ಅವ್ರಿಗೂ ಸರ್, ಶೇರ್ ಮಾಡಿ, ನನ್ಗೆ ಯಾರು ಅವ್ರಿಗೂ ಪರಿಚಯ ಇಲ್ಲ ತಿಳಿಸಿ. ಸರ್. ಇನ್ನೊಬ್ರು ಇದ್ರು, ಹೌದು ಆತರ ಮೋಸ ಮಾಡ್ತಾನೆ ಅಂತ ಹೇಳಿದ್ರು. ನೆನ್ನೆ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ಬಿಟ್ಟಿದ್ರ ದೇವ್ನ ಏರ್ಪೋರ್ಟ್ ನೋಡ್ರಲ್ಲ ರೋಡಲ್ಲಿ. ಅವರು ಒಂದ್ಸರಿ ಹೋಗಿ ಅವರು 11,000 ರೂಪಾಯಿ ಕಳ್ಕೊಂಡಿದ್ರು. ನಾನ್ ಹೇಳಿದ್ಮೇಲೆ ಹೌದಮ್ಮ ನಾನು ಹೋಗಿದ್ದೆ ಅಂತ ಹೇಳಿದ್ರು. ಪಾಪ ನೆನ್ನೆ ಆಕ್ಸಿಡೆಂಟ್ ಅಲ್ಲಿ ನೆನ್ನೆ ಹೋಗ್ಬಿಟ್ರು. ನೆನ್ನೆ ಸಂಜೆ ಅವ್ರನ್ನ ಸುಟ್ಟಿದ್ದಾರೆ. ಯಾಕಂದ್ರೆ ಒಬ್ರಿಗೊಬ್ರು ಲಿಂಕ್ ಇರಲ್ವ ಸರ್, ಯಾವಾಗ್ಲೋ ಎಲ್ಲೋ ನೋಡಿರ್ತೀವಿ, ಹೆಂಗೋ ಹೋಗ್ತಿವಿ. ಅದನ್ನ ನೋಡಿ ಈ ನಡುವೆ ಯಾವ ದೇವಸ್ಥಾನಕ್ಕೂ ಹೋಗಲ್ಲ, ಯಾವ ಪೂಜಾರಿಗಳಿಗೂ ನಮಸ್ಕಾರ ಮಾಡಲ್ಲ ನಾನು. ದೇವ್ರು ಇದ್ದೇನೆ ತಾನೆ. ತಂದೆ ತಾಯಿ ನೋಡ್ಕೊಳ್ಬೇಕಾದ್ರೆ ಮಕ್ಳ ಕರ್ತವ್ಯ ಯಾರು? ಮಕ್ಳಿಗೆ ನೋಡ್ಕೊಳ್ಬೇಕಾದ್ರೆ ತಂದೆ ತಾಯಿ ಕರ್ತವ್ಯ. ತಂದೆ ತಾಯಿ ಆಗಿದ್ದೀರಾ ನೀವು ದೇವ್ರುಗಳು ತಾನೆ. ನಾವು ಊಟೋದಿಕ್ಕೆ ಕಾರಣ ಯಾರು? ನೀವೇ ತಾನೆ. ಕಾಪಾಡಿ. ಹೀಗಾರು ನಾವು ಕಷ್ಟ ಪಡ್ತೀವಿ, ಕೂತ್ಕೊಂಡ್ ತಿಂದ್ರೆ ಅನ್ನ ಸಿಕ್ಕಲ್ಲ, ಹೇಗಾರು ಮಾಡಿ ಕಷ್ಟ ಪಡ್ತೀವಿ, ಜೀವನ ಸಾಗಿಸ್ಲೇಬೇಕು ಇಲ್ವಾ ಅನ್ನೋ ಒಂದು ಇದ್ರಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೇನೆ ಅಷ್ಟೇ. ಇವಾಗ ನಾನು ಇವ್ರಿಗೆಲ್ಲ ಮಾತ್ರ ಎಲ್ಲಿಂದ ಹೊರದು ಬರುತ್ತೆ ಅದು? ಊಟ ಹಾಕೋದು, ಊಟ ಇಸ್ಕೊಂಡು ಹೋಗೋದೆಲ್ಲ ತೋರ್ಸ. ನಿಜವಾಗ್ಲೂ ಅದನ್ನ ನೋಡ್ತಾ ನನ್ಗೆ ಅಲ್ಲಿ ಮಾತ್ರ ಈ ಜನಗಳಿಗೆ ಅನ್ನಮ್ಮ ಹೆಂಗ್ ಮಾಡ್ತಿದ್ವಿ. ಇಲ್ಲಿ ದೊಡ್ಡ ದೇವಸ್ಥಾನ, ಎಷ್ಟು ದೊಡ್ಡ ಆಶ್ರಮ ನೋಡಿದ್ರಿ ಇದ್ರಲ್ಲಿ ದೇವ್ರ ಹೇಳಿತ್ರ. ಹೌದು, ಅದೇ ಆಶ್ರಮನೇ ಗೌರ್ಮೆಂಟ್ ಜಾಗದಲ್ಲಿ ಕಟ್ಕೊಂಡಿರೋದು ಅಂತ ನಾವು ವರದಿ. ಹೌದೌದು, ನೆನ್ನೆಯಿಂದ ನಾನು ಅದನ್ನ ನೋಡ್ತಾ ಇದ್ದೀನಿ. ಯಾರೋ ಒಂದು ಯೂಟ್ಯೂಬ್ ನಲ್ಲಿ ಬರ್ತಾ ಇದೆ, ನೋಡ್ತಾ ಇದ್ದೀನಿ. ಹೆಚ್ಚೆಚ್ಚಿಗೆ ಹಾಕಿ ಸರ್ ಅದನ್ನ. ಅಲ್ಲ, ನಮ್ ಜನಗಳು ತಿಂಗಳಿಗೆ 20,000 15,000 ದುಡಿತಾರೆ. ಆ ದುಡಿಯೋ ದುಡ್ಡು ಬೆವರು ಸುರಿಸಿ ಕಷ್ಟಪಟ್ಟು ಸಂಸಾರಕ್ಕೇನೆ ಸಾಕಾಗ್ದಿದ್ದಷ್ಟು ಅವ್ರಿಗೆ ಸಂಬಳ ಬರ್ತದೆ. ಯಾಗೋ ಜೀವನ ಕೆಟ್ಟದ ನಂಬಿಸ್ಬಿಡ್ತಾರೆ ಸರ್ ಇವ್ರು, ಮಾತಾಡೋ ಸ್ಟೈಲಲ್ಲಿ ನಂಬಿಕೆ ಬಂದ್ಬಿಡುತ್ತೆ. ಯಾಗೋ ಒಂಥರ ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಬಡವರೆಲ್ಲ, ಮಿಡ್ಲ್ ಕ್ಲಾಸ್ ಎಲ್ಲ. ಎಲ್ಲಾ ಕಡೆ ಎಲ್ಲೋ ಒಂದ್ ಕಡೆ ಭವಿಷ್ಯ ಸಿಗುತ್ತಲ್ಲಪ್ಪ ಅಂತ ನಂಬಿಕೆ ಮೇಲೆ ಬದುಕ್ತಾ ಇದಾರೆ ಇನ್ನ. ಆದ್ರೆ ಈ ಸರ್ಕಾರಗಳು ಏನ್ ಮಾಡ್ತಾರೆ, ಇಂತ ಡೋಂಗಿ ಸ್ವಾಮೀಜಿಗಳು ಏನಿದಾರಲ್ಲ, ಭವಿಷ್ಯ ಹೇಳ್ತೀನಿ, ರಾಶಿ ಭವಿಷ್ಯ ಹೇಳ್ತೀನಿ ಅನ್ನೋರು ಮೊದ್ಲು ಇಂಥವ್ರನ್ನ ಒದ್ದು ಒಳಕ್ಕಾಗ್ಬೇಕು. ಖಂಡಿತ ಗೌರ್ಮೆಂಟ್ ನೋಡ್ಬೇಕು ಇವ್ರನ್ನ. ನೀನು ಭವಿಷ್ಯ ಹೇಳ್ತೀಯಾ, ರಾಶಿ ಭವಿಷ್ಯ ಹೇಳ್ತೀಯಾ, ಯಾರಿಗಾದ್ರೂ ಒಂದ್ 10 ಜನಕ್ಕೆ ಒಳ್ಳೇದ್ ಮಾಡು. ಅಕಸ್ಮಾತ್ 10 ಜನಕ್ಕೆ ಒಳ್ಳೇದಾಯ್ತು ಅಂದ್ರೆ ಇಡೀ ಕರ್ನಾಟಕದಲ್ಲಿ ಎಷ್ಟು ಜನ ಇದಾರೋ ಅಷ್ಟು ಜನಕ್ಕೂ ನಾನೇ ನಿನ್ನ ಖರ್ಚು ವೆಚ್ಚ ಎಲ್ಲ ಕೊಡ್ತೀನಿ. ಅಟ್ಲೀಸ್ಟ್ ಅವ್ರ ಭವಿಷ್ಯಗಳ ಬದಲಾಯಿಸು ಅಂತ ಹೇಳ್ಬೇಕು. ಇಂಥದ್ನೆಲ್ಲ ನಾವು ಖಂಡಿಸ್ಲೇಬೇಕು ಸರ್. ನಾವು ಖಂಡಿಸ್ತೇ ಹೋದ್ರೆ ಇವ್ರು ಇನ್ನೂನು ನಮ್ಮನ್ನ ವಿನಾಶದ ಅಂಚಿಗೆ ತಗೊಂಡ್ ಹೋಗ್ತಾರೆ. ಇವ್ರಿಗೆ ಹೊಟ್ಟೆ ಏನು ಉರಿಯಲ್ಲ ಸರ್. ಆನೆ ತರ ಇವರು ದಪ್ಪ ಆಗ್ತಾ ಇದಾರಲ್ವಾ? ಆನೆಗೆ ಸರಿಯಾದ ತಿಂಡಿ ತಿಕ್ಕಿದ್ರೇನ ಅದು ದಪ್ಪ ಆಗೋದಕ್ಕೆ ಸಾಧ್ಯ? ಅದ್ರ ಬಾಡಿಗೆ ತಕ್ಕಂತೆ. ಇಲ್ಲವ್ರ ಅದ್ ಬದುಕಕ್ಕಾಗತ್ತಾ? ಹಂಗೆ ಈ ನನ್ನ ಮಕ್ಕಳು ಆ ದೇವಸ್ಥಾನ ಫೋಟೋ ನೋಡ್ಬಿಟ್ಟು ನನ್ಗೆ ಯಾವಾಗ ಇವ್ನಿಗೆ ಹೊಡಿಬೇಕು ಅಂತ ಅನ್ಸುತ್ತೆ. ಆದ್ರೆ ನಮ್ಮಂತವ್ರು ಹೊಡಿಯಕ್ ಆಗಲ್ಲ. ನಮ್ಮಂತವ್ರನ್ನ ಹೊಡಿತಾರೆ ಬೇಕಾರೆ, ಅವರೆಲ್ಲ ಸೆಕ್ಯೂರಿಟಿಗಳನ್ನ ಇಟ್ಕೊಂಡು. ಇದಕ್ಕೆ ನಾವು ಕಾನೂನು ರೀತಿ ಹೊಡಿಬೇಕು, ಪ್ಲಾನ್ ಮಾಡ್ಬೇಕು ಸರ್. ಒಂದ್ಸರಿ ಸಿಕ್ಕಿ ನಾನೊಂದು ಬ್ಯಾನರ್ ಹಾಕ್ತೀನಿ, ಅಲ್ಲಿ ಮುಂದೆ ಅಂಟಿಸ್ತೀನಿ, ಬಿಡೋದಿಲ್ಲ ಇದನ್ನ. ಇವ್ನಿಂತ ಕಳ್ಳ ಒಬ್ಬರಿಗೆ 11,000 ರೂಪಾಯಿ ಇವಾಗ ಎಷ್ಟು ವಸೂಲಿ ಮಾಡ್ತಾ ಕನಕಪುರದಲ್ಲಿದ್ದಾಗ ಒಬ್ರಿಗೆ 11,000 ರೂಪಾಯಿ ವಸೂಲಿ ಮಾಡ್ತಿದ್ದೆ. ಇವ್ನ ನಂಬಕ್ ಹೋಗ್ಬೇಡಿ ಅಂತ ಹಾಕ್ಬಿಡ್ತೀನಿ. ಅವಾಗ್ಲೇ ಅಲ್ವಾ ಸರ್ ಗೊತ್ತಾಗೋದು ಜನಗಳಿಗೆ, ಇಲ್ಲಾಂದ್ರೆ ಗೊತ್ತಾಗಲ್ಲ.